ರಾಜಾದಿರಾಜ ಚಲರಂಕವಲ್ಲ ಹಸ್ತಿನಾಪುರೇಶ್ವರ ಗಾಂಧಾರಿಯ ಧರ್ಮ ಸಂಜಾತ ಕುರುಚಕ್ರೇಶ್ವರ ಸಾರ್ವಭೌಮಾಕಿ ಕುರು ಸಾರ್ವಭೌಮಾಕಿ ಕುರು ಸಾರ್ವಭೌಮಾಕಿ ಬೋಲಬಾರ ಕುರುವಂಶೋದ್ಧಾರಕ ಭಾರ್ಗವ ವಿಜಯಿ ಏಕಕಾಲದಲ್ಲಿ ನಿಟ್ಟುಸಿರು ಬಿಟ್ಟು ದೃಷ್ಟಿಸಿ ನೋಡುವ ಕುರು ಪಿತಾಮಹ ಭೀಷ್ಮಂ ನಮೋ ನಮಃ. ಧಮನ ಧಮನಿಗಳಲ್ಲಿ ಕುರು ರಕ್ತವನ್ನೇ ಹಂಚಿಕೊಂಡು ಹುಟ್ಟಿರುವ ಎನ್ನನುಜ ದುಶ್ಯಾಸನ ಅಗ್ರಜ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸಿ ಕುರುವಂಶವನ್ನೇ ಉನ್ನತ ಶಿಖರಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮಃ. ಆ ಬಂಡ ಭೀಮನ ರುಳ್ಳವನ್ನು ಚೆಂಡಾಡಿ ಗುಂಡಿಗೆಯ ಬಿಸಿ ರಕ್ತ ಪಾನ ಮಾಡಬೇಕೆಂದು ಹೊರಿತ್ತಿರುವ ಸಿಂಧುರಾಜ ಓ ಗೋಮಾತೆಯ ಕ್ಷೀರ ಗೋಪಾಲನೆಗತಿ ಸಾರ ಭಕ್ತ ಶಿರೋಮಣಿ ಇದರ ಮಹಾಶೇರೆ ಕುಶಲವೇ? ಕುಶಲ ದುರ್ಯೋಧನ. ಶೂಲಪಾಣಿಯ ಮಗನಾದ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿಷ್ಣು ಎಂಬ ಧನುಸ್ಸನ್ನು ಪಡೆದು ಆ ಅರ್ಜುನನ ಶಿರಶ್ಛೇದನ ಮಾಡಲು ಸದಾ ಸಿದ್ಧನಾಗಿರುವ ಎನ್ನಾಪ್ತ ಮಿತ್ರ ರಾಧೇಯ. ರಾಜೇಂದ್ರ, ಇನ್ನು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗರೂಕನಾಗದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿಯನ್ನು ತೋರಿ ಉಪಯುಕ್ತ ಕಾಲದಲ್ಲಿಯೂ ಸೂಕ್ತ ಸಲಹೆಯನ್ನು ನೀಡುತ್ತಾ ನನಗೆ ಮಾರ್ಗದರ್ಶಕನಾಗಿ ನಿಂತಿರುವ ಮಾವ ಶಕುನಿ. ಇನ್ನು ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ. ನಾನಾರು ಸರ್ಪಲಾಂಛನದ ಸಪ್ತ ಹೆಡೆಗಳಲ್ಲಿ ಸರಿಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಭೋರ್ಗರ್ಯವ ಬಿರುಗಾಳಿಗೆ ಬೆಚ್ಚದೆ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತ ಕನಕರತ್ನ ಸೋಪಾನಗಳಿಂದೊಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ. ಝೇಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಶೂರ ಈ ಚಂದ್ರಕುಲ ಚಕ್ರೇಶ್ವರ. ವಿಜಯೀ ಭವ, ದಿಗ್ವಿಜಯೀ ಭವ. ಹಸ್ತಿನಾವತಿಯ ರತ್ನ ಸಿಂಹಾಸನ ಇಷ್ಟೊಂದು ಆಭರಣಗಳಿಂದ ಅಲಂಕೃತವಾಗಿ ಪರಿಶೋಭಿಸುತ್ತಿರುವುದು ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೊಗೆದು ದಿಟ್ಟ ಧೀಮಂತನೆಂದು ಮೆರೆಯುತ್ತಿರುವ ಈ ದಕ್ಷ ದುರ್ಯೋಧನ ಭೂಪಾಲ ಮಂಡಿಸುವ ಮಹಾಪೀಠ. ಎನ್ನಂ ಸರಿವೋಲ್ವ ಅರಸುಗಳಾರಿ ಧರೆಯೋ ಎನ್ನಂ ಸರಿವೋಲ್ವ ಅರಸುಗಳಾರಿ ಧರೆಯೋ ಎನ್ನನುಜರು ದಶ ದಶಂಕಗಳಾಗಿರ್ಪರು ಸುಪುತ್ರರಿಂದೇ. ಮುನ್ನೂರು ಜನ ಮಹಾರಥಿಕರಂ, ಮುನ್ನೂರು ಜನ ಮಹಾರಥಿಕರು ಏಕಬಾಣದಿಂ ಭಗ್ನಗೊಳಿಪ
ಈ ಕುರು ಪಿತಾಮಹ ಭೀಷ್ಮರಿರುವಲ್ಲಿ ಎನಗೆ ಸರಿಸಾಟಿ ಪಿತಾಮಹ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ತಿನ್ನಲು ಅನ್ನವಿಲ್ಲದೆ, ಉಡುವುದಕ್ಕೆ ವಸ್ತ್ರವಿಲ್ಲದೆ ಅಡವಿಯಲ್ಲಿ ಅಲೆಯುತ್ತಾ ಗೊಲ್ಲನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರ ಆ ಅರಣ್ಯವಾಸಿಗಳ ಅಟ್ಟಹಾಸ ಎಷ್ಟರ ಮಟ್ಟಿಗಿರುವುದು. ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದವರು ಯುದ್ಧವು ಸಿದ್ಧವಲ್ಲವೇ? ಆದ್ದರಿಂದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂಪತ್ತಿನಿಂದ ಬಾಳು, ಇದೇ ನನ್ನ ಅಭಿಮತ. ಏನು ಯುದ್ಧ? ವೀರ ಧೀರರೊಳ್ ಘನ ಗುಣ ನೆನೆಸಿ, ವೀರ ಧೀರರೊಳ್ ಘನ ಗುಣ ನೆನೆಸಿ, ಸಾರಚರಿತ ಸಾಮ್ರಾಜ್ಯದ ಸಿರಿಯ, ಸಾರಚರಿತ ಸಾಮ್ರಾಜ್ಯದ ಸಿರಿಯ ನಿರುತದಿ ಧರೆಯೊಳು ಸುಖದಲ್ಲಿ ಬಾಳ್ವೆ, ನಿರುತದಿ ಧರೆಯೊಳು ಸುಖದಲ್ಲಿ ಬಾಳ್ವೆ, ಭಲರೆ ಮೆರವೆ ಸುಖದಿ ಈ ಧರೆಯೊಳು ಭಲರೆ ಭಲರೆ ಬೋಲು ಸಾಹಸದಿಂದ ಭಲರೆ ಮೆರವೆ ಸುಖದಿ. ಭೀಷ್ಮ ದ್ರೋಣ ರವಿಸುತ ಕರ್ಣ, ಭೀಷ್ಮ ದ್ರೋಣ ರವಿಸುತ ಕರ್ಣ, ದುಶ್ಯಾಸನ ರಾಶ ಕುನಿಗಳಿವರ, ದುಶ್ಯಾಸನ ರಾಶ ಕುನಿಗಳಿವರ ಬೆಂಬಲವೆನಗಿರ ಧರೆಯೊಳು ನಾಂಗು, ಬೆಂಬಲವೆನಗಿರ ಧರೆಯೊಳು ನಾಂಗು, ಪರಿ ಪರಿ ವಿಧದಲ್ಲಿ ಹರುಷದಿ ಬಾಳ್ವೆ, ಪರಿ ಪರಿ ವಿಧದಲ್ಲಿ ಹರುಷದಿ ಬಾಳ್ವೆ. ಸಾರಿ ಭುಜ ಬಲ ಪರಕ್ರಮ ತೋರಿ ಘನಮುದ ಬಲವನ್ನು ಮೀರಿ ಹಠ ಮಾಡಿ, ಸಾರಿ ಭುಜ ಬಲ ಪರಕ್ರಮ ತೋರಿ ಘನಮುದ ಬಲವನ್ನು ಮೀರಿ ಹಠ ಮಾಡಿ, ಅರಿಗಳ ಥಳಗಳ ಶಿರ ತೊರಿದಿಡುವೆ, ಅರಿಗಳ ಥಳಗಳ ಶಿರ ತರಿದಿಡುವೆ, ಅರಿಗಳ ಥಳಗಳ ಶಿರ ತರಿದಿಡುವೆ, ಭಲರೆ ಮೆರವೆ ಸುಖದಿ ಈ ಧರೆಯೊಳು ಭಲರೆ ಭಲರೆ ಬೋಲು ಸಾಹಸದಿಂದ ಭಲರೆ ಮೆರವೆ ಸುಖದಿ, ಭಲರೆ ಮೆರವೆ ಸುಖದಿ ಭಲರೆ. ಅಗ್ನಿಯೊಂದಿಗೆ ಅರಗಿನ ಬೊಂಬೆಯಾಟವೇ ತಾತ, ಅಡವಿಯ ಹೆಬ್ಬುಲಿಗಳೊಂದಿಗೆ ಅರಗಳಿಯ ಹಾರಾಟವೇ. ವಿಧಿಯನ್ನು ಕೆಣಕಿ ಉಳಿದಲು ಉಳಿಯಬಹುದು, ಆದರೆ ಈ ದುರ್ಯೋಧನನ್ನ ಕೆಣಕಿದವರ ಗತಿ ಮರಣದಲ್ಲಿ ಮತ್ತಾಯ. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಏನು ಅಣ್ಣ ಈಗ ಹೇಳುತ್ತಿವೆ? ನಮ್ಮ ಅಂಗಾರಾಧನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣ ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ ಮಿತ್ರ? ಏನು ಏನು ಪುರುಷೋತ್ತಮನ ಬರುತ್ತಿರುವನೇ? ಹೌದು ಮಹಾಪ್ರಭು. ಆಹಾ, ರಾಜಾದಿರಾಜ ರಾಜರಲ್ಲಿ ಶ್ರೇಷ್ಠನಾದ ನಾನಿರುವಲ್ಲಿ ಆ ದನ ಕರೆಯುವ ಗೊಲ್ಲನು ಪುರುಷೋತ್ತಮನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿಪುತ್ರನ ಮನೆಗೆ ಹೋದವನು ಪೂಜ್ಯನಂತೆ ಪುರುಷೋತ್ತಮನಂತೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀ ಕೃಷ್ಣ ಪರಮಾತ್ಮನು ದೂತನಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಲ್ಲ ದುರ್ಯೋಧನ.
ಏನು ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ? ಆಹಾ, ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ದುರ್ಯೋಧನ, ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಆಪತ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ ದುರ್ಯೋಧನ. ಸಹೋದರ ದುಶ್ಯಾಸನ, ಅಗ್ರಜ, ಈ ನೀಚನಾದ ವಿದುರನು ನನಗಿಂತಲೂ ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಾಸ್ಥಾನವೆಂಬ ಗೌರವವಿಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವನು. ಇವನನ್ನು ಈಗಲೇ ಸಭೆಯಿಂದ ಆಚೆ ಹೊರಗುಳಿಸು. ಎಲ್ಲವೋ ವಿದುರ, ಛೀ ನೀಚ, ಛೀ ನೀಚ, ದುರಾತ್ಮ ನಿನ್ನ ತಲೆ ಕಡಿದಿಡುವೆ, ದುರುಳ ನೀತರ ನಾಡುವೆಯ. ಛೀ ನೀಚ, ಛೀ ನೀಚ, ದುರಾತ್ಮ ನಿನ್ನ ತಲೆ ಕಡಿದಿಡುವೆ, ದುರುಳ ನೀತರ ನಾಡುವೆಯ. ಪರಮಪಾತಕಿ ಘೋರಘಾತಕಿ, ಪರಮಪಾತಕಿ ಘೋರಘಾತಕಿ, ಏನ ನಾಡಿದೆ ಎಲೆ ನೀಚ, ಆರು ಸೋವೆನು ನಿನ್ನ ಸಿರವನು, ಆರು ಸೋವೆನು ನಿನ್ನ ಸಿರವನು, ಏನ ನೋಡಿದೆ ಎಲೆ ನೀಚ, ಏನ ನೋಡಿದೆ ಎಲೆ ನೀಚ, ಏನ ನೋಡಿದೆ ನೀಚ. ಎಲ್ಲವೋ ವಿದುರ, ನಮ್ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾರಂಡದಿಂದ ನಿನ್ನ ಹಲ್ಲನ್ನು ಮುರಿದು ಬಿಡುವೆ. ಸಭೆಯನ್ನು ಬಿಟ್ಟು ತೊಲಗೋ ಅಭಿ. ಎಲ್ಲವೋ ಪಾಪಿ, ಮಾನ ನಿಧಿಯೇ ಪೇಟೆ ಆಲಿ, ಮಾನ ನಿಧಿಯೇ ಪೇಟೆ ಆಲಿಸೋ, ಸುಜನ ವಿನೋತ ಹಿತ ಮಹಿತ, ಸುಜನ ವಿನೋತ ಹಿತ ಮಹಿತ, ಕಾನುರಾಗದಿ ಮಾನ ನಿಧಿಯೇ ಪೇಟೆ ಆಲಿಸೋ. ಉದ್ದೇಶವಿದು, ಉಪದೇಶವಿದು, ಆದೇಶವಿದು, ಸುವಿಚಾರವಿದು, ಉದ್ದೇಶವಿದು, ಉಪದೇಶವಿದು, ಆದೇಶವಿದು, ಸುವಿಚಾರವಿದು. ಭಕ್ತಿಯಿಂದಲೇ ನಡೆಯುವೆ ನಾನು, ಭಕ್ತಿಯಿಂದಲೇ ನಡೆಯುವೆ ನಾನು, ಮಾನ ನಿಧಿಯೇ ಪೇಟೆ ಆಲಿಸೋ, ಸುಜನ ವಿನೋತ ಹಿತ ಮಹಿತ, ಕಾನುರಾಗದಿ ಮಾನ ನಿಧಿಯೇ ಪೇಟೆ ಆಲಿಸೋ. ಇಲ್ಲವೋ ಪಾಪಿ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು ನಿನಗೆ? ಕೇಳು ಪಾಪಿ, ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮಸೇನನು ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದನು. ಆ ಸಮಯದಲ್ಲಿ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ರಾಜೇಂದ್ರ, ಪ್ರಮಾದವಾಯಿತು. ಪೂಜ್ಯನಾದ ವಿದುರನನ್ನು ಅಪ್ಪಾಸ್ಯ ಕೀಡು ಮಾಡಿ ಈತನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ಮಿತ್ರ. ಈತನು ನಿನ್ನ ಬೆನ್ಗಾವಲಿಗೆ ನಿಂತು ಯುದ್ಧ ಮಾಡಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕಂಥವರು ಯಾರಿದ್ದರು? ಕರ್ಣ, ರಾಜೇಂದ್ರ, ಇವರುಗಳ ಗೊಟ್ಟು ಬೆದರಿಕೆಗೆ ನೀನು ಸಹ ಬೆದರಿದೆಯಾ ಮಿತ್ರ? ದುರದೋಳ್ಪಾರ್ಥನ ಶಿರವೋ ಧರಣಿ ಗುರುಳಿಪೆನೆನುತ ಶಪಥವನಾಂತೋ, ಮಹೇಶ್ವರನ ಕುವರನಂ ಮೆಚ್ಚಿಸಿ, ವರ ಮಹೇಶ್ವರನ ಕುವರನಂ ಮೆಚ್ಚಿಸಿ, ವರಚಾಪವನಾಂತ ನಿನಗೆ ಸರಿ ಸಮಾನರಾರಿಗರೇ ಕರ್ಣ. ಕರ್ಣ, ಈ ನೀಚನಾದ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನು ಕಣ್ಣಾರ ನೋಡಿರುವೆಯಾ ಅಥವಾ ಕಿವಿಯಾರ ಕೇಳಿರುವೆಯಾ? ಬಿಡಮಿತ್ರ ಇದರ ಚಿಂತೆಯನ್ನ. ಈಗ ದೂತನಾಗಿ ಬರುತ್ತಿರುವ ಕೃಷ್ಣನನ್ನು ಸ್ವಾಗತಿಸೋಣ. ಎಲ್ಲರೂ ಸಿದ್ಧರಾಗಿ. ಸ್ವಾಗತ, ಸುಸ್ವಾಗತ. ಪಾಂಡವರ ರಾಯಭಾರಿಗೆ ಪ್ರಚಂಡ ಸ್ವಾಗತ. ನರ್ತನವೆಂದರೆ ನಿನಗೆ ಬಹು ಇಷ್ಟವಲ್ಲವೇ? ಇದ್ದರೂ ಇರಬಹುದು. ಇರಬಹುದೇನು, ಇದ್ದೇ ಇದೆ.
ಹಾಗೆ ನಮ್ಮ ಅರಮನೆ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಸ್ವಲ್ಪ ಮಟ್ಟಿಗೆ ಆನಂದಿಸು. ಆದರೆ ಒಂದು ವಿಚಾರ, ಏನದು? ನಿನ್ನ ಗೋಪಿಕಾ ಸ್ತ್ರೀಯರೆಂದು ತಿಳಿದು ಮೋಹಿಸಲು ಹೋಗಬೇಡ, ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಆರಂಭವಾಗಲಿ ನರ್ತನ. ಯಾರಲ್ಲಿ ನರ್ತಕಿಯರನ್ನು ಬರಬೇಡಿ. ಕರುಣಾಳು ಕುರುಭೂಪರಾಜೇಶ್ವರ ಪಾಪ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರುಬು ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆ ಶೂರ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆ ಶೂರ ಕರ್ಣನ ಪರಮಾಪ್ತ ಸೋದರ ಮಾವನ ಸೋದರ ಮಾವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ
ಎನ್ನವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ವಲ್ಲರ 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 ವಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಬಲ್ಲರ 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 ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಕರುಣಾಳು ಗುರುಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುಣಾಳು ಗುರುಭೂಪರಾಜೇಶ್ವರ ನೀಲವರ್ಣಧಾರೆ ಚೆಲುವ ಕಿಚ್ಚವಾಡಿ ಚೆಲುವ ಇವ ನೀಲವರ್ಣದ ಚೆಲುವ ಕೊಳಲನಾದದಿ ಕುಣಿದು ಜಗವ ಮರುಳುಗೊಳಿಪ ಮುರಾ ಮತ್ತೊಮ್ಮೆ ಹೇಳಿ. ಕೃಷ್ಣನಿಗಿವನ ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಕನದಾರಿ ಕೃಷ್ಣನಿಗಿವನ ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗನದಾರಿ ಇವನಿಗೆ ಸಾಟಿ ಯಾರು ಇಲ್ಲ ಇವನಿಗೆ ಸಾಟಿ ಯಾರು ಇಲ್ಲ ಕರುಣಾಳು ಕುರು
ಧೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರು ರಾಜೇಶ್ವರ ರಾಜೇಶ್ವರ ಗೌರವೇಶ್ವರ ಆ ಮುರಹರಿಯು ಬಂದ ವಿಚಾರವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು, ಅಗತ್ಯವಾಗಿ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದಿಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದಿದ್ದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವಂತಹದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಇಂದಿಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರೂ ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ನಮ್ಮ ಭಾಗವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿರುವರು. ವಿಷಭೋಜನ, ಲಾಕ್ಷಾಗೃಹದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ಕೇವಲ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಇನ್ನು ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಕುರುಕುಲಗೆ ಗುರುದ್ರೋಣರೇ, ಕುರುಕುಲಗೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ
ಮರಳಿ ಬರರೋ ಇಂದು ಧರಣಿಯಾಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿಯು ನಾನು ಭರತ ವಂಶ ಕುಲಾಂತಕ ನಲ್ಲವಯ್ಯ ಅಯ್ಯ ಭರತ ವಂಶ ಕುಲಾಂತಕ ನಲ್ಲವೈ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ದುರ್ಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುಡುಕದಿರು ಕೌರವೇಶ, ದುಡುಕದಿರು ಕೌರವೇಶ, ದುಡುಕಿ ನೀನು ರಣಗಳಿಗೆ ದಣಿಯದಿರು ಅರಸ, ದುಡುಕದಿರು ಕೌರವೇಶ. ಭೀಷ್ಮನ ಇತ ನುಡಿಯು ವಿದುರನ ಬೋಧನೆಯು, ಈಶ್ವರ ಇತ ನುಡಿಯು ವಿದುರನ ಬೋಧನೆಯು, ಶ್ರೀಕೃಷ್ಣನ ಆಲಿಸೋ ಕೌರವ, ಶ್ರೀಕೃಷ್ಣನ ಮಾಡಬಾರದ ಅಪರಾಧ ಸೋದರರಿಗೆ ನೀ ಮಾಡಿ, ಮಾಡಬಾರದ ಅಪರಾಧ ಸೋದರರಿಗೆ ನೀ ಮಾಡಿ, ಸೋದರರ ಪತ್ನಿಯ ಅಪಮಾನ ನೀಡಂಗೆ, ಸೋದರರ ಪತ್ನಿಯ ಅಪಮಾನ ನೀಡಂಗೆ, ರೋಗದ ಹಿತ ನುಡಿಯು ದೇವರ ದೇಶವು, ಪಾಂಡವರಿಗೆ ಕೊಡಬೇಕಾದ ರಾಜನು ಕೊಟ್ಟು ಸುಖ ಸಂತೋಷದಿಂದ ಬಾಳು, ಇದೇ ಅಭಿಮತ. ಕೇಳೆನ್ನ ನುಡಿಯ ಕೇಳನು ಬಯಸುವೆಯ, ಮೂಢಮತಿಗಳ ಮಾತನು ಕೇಳಿ ಕೇಳನು ಬಯಸುವೆಯ, ಕೇಳೆನ್ನ ನುಡಿಯ ಕೇಳನು ಬಯಸುವೆಯ.
ಮಾತುಗಳಾಡಿ ವಿವೇಕವಿಲ್ಲದ ಮಾತುಗಳಾಡಿಸಿ ಒಂದು ವರ್ಗದ ದೇಶವ ಬೆಳೆಸಿ ಸಾಧಿಸಲಾರೆ ಕೀರ್ತಿಯ ನೀನು ಒಂದು ವರ್ಗದ ದೇಶವ ಬೆಳೆಸಿ ಸಾಧಿಸಲಾರೆ ಕೀರ್ತಿಯ ನೀನು ಕೇಡನು ಬಯಸುವೆಯ ಕೇಳೆನ್ನ ನುಡಿಯ ಕೇಡನು ಬಯಸುವೆಯ ಬೇಡವ ನಿನಗೆ ಈ ಪರಿಭ್ರಾಂತಿ ಬೇಡವ ನಿನಗೆ ಕೇಳನ್ನು ಬಯಸುವೆಯ ಕೇಳನ್ನ ನುಡಿಯ ಕೇಳನ್ನು ಬಯಸುವೆಯ ದುರ್ಯೋಧನ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಹದ್ದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಸುಖದಿಂದ ಬಾಳು, ಕೀರ್ತಿಶಾಲಿಯಾಗು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ಓ, ವಿದುರ ಮಹಾಶಯರು. ಆಹಾ, ನಡೆಯಲಿ ನಿನ್ನ ಅರಣ್ಯರೋಧನ. ನನ್ನದು ಅರಣ್ಯರೋಧನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಬುದ್ಧಿ ಹೇಳುವುದು ಹಿರಿಯರಾದ ನಮ್ಮಂತಹ ಕರ್ತವ್ಯ. ಸುಖ ಸಂಪತ್ತುಗಳು ಶಾಶ್ವತವಲ್ಲ, ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ದುರ್ಯೋಧನ, ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ದುರ್ಯೋಧನ, ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವುದು. ಹಾ, ಪಾಂಡವರು ನಿರ್ದೋಷಿಗಳಲ್ಲವೇ? ಭಲೆ ಭಲೆ, ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದಂತೆ ಮಾತನಾಡಿದಿರಿ. ಕೃಷ್ಣ, ಮಹಾನುಭಾವನಾದ ನೀನೂ ಸಹ ನಿನ್ನ ಧೂತತ್ವವನ್ನ ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಕೇಳು, ನಿಮ್ಮಗಳ ಮರುಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ನನ್ನ ದೇಹದ ಅಂಗಾಂಗಗಳಲ್ಲಿ, ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯನ ರಕ್ತವೇ ವಿನಃ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡುವುದಿಲ್ಲ ವಾಕ್ಪಟತ್ವವನ್ನ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಹಾಗಲ್ಲ, ಹೇಳುವನು ಕೇಳು. ಭರತ ಕಂಡವ ಜಯಿಸಿ ಹರುಷದಿಂ ಕುರುಕುಲವ ಪರಿಪಾಲಿಸುತ್ತಿರುವ ಎನಗದಾರು ಸಾಟಿ ಬಂಡ ಭೀಮನ ಕುಂಡಿಗೆಯ ಸೀಳಲು
ಪಂಥಗೈದ ಎನ್ನೊನುಜ ನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದ ಧನುವಂ ಪಡೆದ ಈ ಕರ್ಣನಿಗೆ ಸಾಟಿಯೇ ಆ ನಿನ್ನ ಅರ್ಜುನ ಆ ಅಸಮ ಫಲಶಾಲಿಗಳು ಅಸಮ ಫಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ಸದೆಬಡಿವ ಮುಕುಟ ಮರ್ಧನರು ಕೃಷ್ಣ ಕೃಷ್ಣ ಈ ಕೆಚ್ಚದೆ ಕೌರವನನ್ನು ಕೊಚ್ಚಬೇಕೆಂದಲ್ಲವೇ ಆ ನಿನ್ನ ತುಚ್ಛ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ಸದೆಬಡಿಯಬೇಕೆಂದನಲ್ಲ ಆ ನಿನ್ನ ಮಿತ್ರ ಅರ್ಜುನ ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನ ಬೆಳೆಸಿಕೊಂಡಿರುವರಲ್ಲ ಆ ನಿನ್ನ ಪಾಂಡವರು. ಅದು ಅದು ದುಸ್ಸಹವಾಸ. ಕೃಷ್ಣ, ದುರ್ಯೋಧನ ದುಶ್ಯಾಸನರನ್ನು ಹೊಡೆದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕು ಎಂದು ಯೋಜನೆಯನ್ನು ಮಾಡಿಕೊಂಡಿರುವರಲ್ಲ ಆ ನನ್ನ ನೀಚ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು ಜಯಶೀಲರು ಎಂಬುದಾಗಿ ಹೆಮ್ಮೆ ಪಡುತ್ತಾ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ನಿನ್ನ ನೀಚ ಪಾಂಡವರು. ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವುಗಳು ಯಾರು ಏನೇ ಹೇಳಿದರು ಈ ದುರ್ಯೋಧನನು ತನ್ನ ನಿರ್ಧಾರವನ್ನು ಚಲಿಸುವುದಿಲ್ಲ. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನಮ್ಮ ಒಪ್ಪಿದವು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಸಂಧಿಯ ನೆಪದಿಂ ನುಡಿವೆ ಏಕೆ, ಸಂಧಿಯ ನೆಪದಿಂ ನುಡಿವೆ ಏಕೆ, ಬಂಡ ಭೀಮನ ಗುಂಡಿಗೆಯ ಸೀಳು ಆರಂಧರಿತು ವ್ಯರ್ಥ ನುಡಿಗಳಾಡುವೆಯೋ ನೀ. ಕೃಷ್ಣ, ಆರಂಧರಿತು ವ್ಯರ್ಥ ನುಡಿಗಳಾಡುವೆಯೋ ನೀ. ಹುರುಧೀರರಂ ಕೆಣಕಿ ಬಾಳ್ವೆಯ ಮುಕುಂದ. ಕೃಷ್ಣ, ಹೊಕ್ಕಿ ಬರುವ ಆಕ್ರೋಶವನ್ನು ಭೇಟಿ ನಿಲ್ಲಬಲ್ಲೆ, ಎದುರು ಬಿದ್ದ ಹೆದುರಾಳಿಗಳ ಸೊಕ್ಕನ್ನಡಗಿಸಬಲ್ಲೆ. ಆದರೆ ಇಂಥ ನುಡಿಗಳನ್ನು ಮಾತ್ರ ಸಹಿಸಲಾರೆ. ದಿಕ್ಕೆಟ್ಟು ದಿಕ್ಕಾಪಾಲರಾಗಿರುವ ಆ ಏಡಿ ಪಾಂಡವ ಸೇನಾ ಸಮೂಹನ ಕಲಕಿ ಬಿಡುವಲ್ಲ ಖಂಡಗಲಿಗಳು ನಾವೆಂದು ತಿಳಿ. ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಈ ನಿನ್ನ ಪುಂಡುತನ
ಇಂದಿಗೆ ಕೊನೆಯಾಗಲಿ ಹೋಗಲಿ. ಹೋಗು, ಯುದ್ಧಕ್ಕೆ ಸಿದ್ಧ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ನಾಡು ದೊರೆಯದು ಕಾಡಿಗೋಗಲಿ, ನಾಡು ದೊರೆಯದು ಕಾಡಿಗೋಗಲಿ, ಸೇರಲಾಗದಿ ರಾಜ್ಯದಳು. ನಾಡು ದೊರೆಯದು ಕಾಡಿಗೋಗಲಿ, ಸೇರಲಾಗದಿ ರಾಜ್ಯದಳು. ಕಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತ, ಕಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತ ಮೆಟ್ಟಿ ಮೆರೆಯುವೆ ದೊರೆಯೊಳಗೆ, ಮೆಟ್ಟಿ ಮೆರೆಯುವೆ ದೊರೆಯೊಳಗೆ, ಆ ಮೆಟ್ಟಿ ಮೆರೆಯುವೆ ದೊರೆಯೊಳಗೆ. ಮೆರೆಯುವೆ ನಾಂಬಲ, ಅದ ಮರದ ಮದ ಮುರಗೆ ಮುರಗೆ ಮೆರೆಯುವೆ ನಾಂಬಲ, ಮುರಗೆ ಮೆರೆಯುವೆ ನಾಂಬಲ, ಮುರಗೆ ಮೆರೆಯುವೆ ನಾಂಬಲ. ಭಕ್ತರನ್ನು ಈಗ ಮುಟ್ಟಿಗೆಯುವೆ ದೇಹ, ಭಕ್ತರನ್ನು ಈಗ ಮುಟ್ಟಿಗೆಯುವೆ ದೇಹ, ಭಕ್ತರನ್ನು ಮುಟ್ಟಿಗಿಂದ ಮುಟ್ಟಿಕೊಳ್ಳುವೆ ನಾಂಬಲ, ಭಕ್ತರನ್ನು ಮುಟ್ಟಿಗಾಗಿ ಮುಟ್ಟಿಕೊಳ್ಳುವೆ ನಾಂಬಲ. ಅದ ಮುರನ್ನು ಮದ ಮುರಗೆ ಮುರಗೆ ಮೆರೆಯುವೆ ನಾಂಬಲ, ಮುರಗೆ ಮೆರೆಯುವೆ ನಾಂಬಲ, ಮುರಗೆ ಮೆರೆಯುವೆ ನಾಂಬಲ. ಕೃಷ್ಣ ಉಚ್ಚೆ ಬರುವ ಆಕ್ರೋಶಗಳನ್ನು ಹೆಟ್ಟಿ ನಿಲ್ಲಬಲ್ಲೆ. ಎದುರು ಬಂದ ಎದುರು ಹಾಳಿಗಳನ್ನು ಕಿತ್ತಿಗೆಯನ್ನು ಕಿತ್ತೆಸೆದರೆಂದರೆ ಸಿಂಧು ರಾಜನೆಲ್ಲ. ಹೋಗು ಹಾ ನಿನ್ನ ಲಜ್ಜೆಗೆಡ್ಡ ಪಾಂಡವರಿಗೆ ಹೇಳು, ಯುದ್ಧವೇ ಸದಾ ಸಿದ್ಧವೆಂದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ನನ್ನ ಅಗೆ ತೀರದೆ ಹೊರತು ಈ ರಾಧೇನಿಗೆ ಮೃಷ್ಟಾನ ವೃಜಿಸುವುದಿಲ್ಲ. ರಾಜೇಂದ್ರ ಮಿತ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನೂ ಸಹ ಇವರುಗಳಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರದ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲಿಚ್ಛಿಸಿದೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಧರ್ಮ ಎನ್ನದು ಕೃಷ್ಣ ಆಗಲ್ಲ. ಹೇಳುವೇನು ಕೇಳು. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಧೂತನಾಗಲು ಇದಕ್ಕೆ ದಾತನಾರೋ ಇತವಾ ಮರತೊಡ ಕೆಣಕಿ ಫಲಿಸುವುದ ಮುನ್ನ ಬರುವುದೋ ವೀರ ಸಮರ. ರಾಜೇಂದ್ರ ಹೇಳು ಮಿತ್ರ. ಸಲ್ಲದು ನಿನಗೆ ವಲ್ಲಭನೆ, ಸಲ್ಲದು ನಿನಗೆ ವಲ್ಲಭನೆ, ಎಲ್ಲ ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೆ, ವಾಮ ವಲ್ಲಭನೆ. ಕೃಷ್ಣ ಪಾಂಡು ತನೆಯಾರು ಪ್ರಣದೊಳ್ಳು ಸೆಣಸದೆ. ರಾಜೇಂದ್ರ ಪಾಂಡು ತನೆಯಾರು ಪ್ರಣದೊಳ್ಳು ಸೆಣಸದೆ, ಪಾಂಡು ತನೆಯಾರು ಕೃಷ್ಣ
ಆಡಲು ಕಲಿಸಿಯರೆ ಕೃಷ್ಣ ಸಂಧ್ಯೆಯ ನಾಟಕ ಆಡಲು ಕಲಿಸಿಯರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ರಾಜೇಂದ್ರ ಹೇಳು ಮಿತ್ರ. ಹಠವಂತರು ನಾವು ದಿಟವಿದು ತಿಳಿನಿ ಕೃಷ್ಣ. ಹೇಳು ಕರ್ಣ. ಹಠವಂತರು ನಾವು ದಿಟವಿದು ತಿಳಿನಿ ಹಠವಂತರು ನಾವು ಕೃಷ್ಣ. ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿನಿ ಕೃಷ್ಣ. ಹಠವಂತರು ನಾವು ದಿಟವಿದು ತಿಳಿನಿ ತುರದೊಳು ಪಾತನ ಚಿರ ಕಡಿದಿಡುವೆ ಕೃಷ್ಣ. ದುರದೊಳು ಪಾತನ ಶಿರ ಕಡಿದಿಡುವೆ ದುರದೊಳು ಪಾತನ ಶಿರ ಕಡಿದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಹೀಗಿರುವಾಗ ಆ ನಿನ್ನ ಅನುಗ್ರಹದ ಪಾಂಡವರ ಮೇಲಿರೋ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆ ಅಲ್ಲವೇ ಕೃಷ್ಣ. ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರಿಗಾಗಿ ನನ್ನ ತನುಮನಾದಿಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೇಂಗಾದಿಪ, ಯಾದವಾಗ್ರಣಿಯ ಗಂಟಲು ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿ ಕೇಳಿ. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು ದುರ್ಯೋಧನ. ಭಾರತ ಭೂಮೀಶ ಜೈಸಿ ದುರಜ ಸಮಾನ ಸೌರ್ಯದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜೈಸಿ ದುರಜ ಜೈಸಿ ದುರಜ. ಕೌರವೇಶ್ವರ, ಕರೆಸಿಗನಿ ಅನುಜಾತರ ಕರೆಸಿಗನಿ ಅನುಜಾತರ ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವನೆ ನೀಗಿನಿ ಧೈರಣೆಯಂ ತಾಳೈ. ದುರ್ಯೋಧನ, ವೈರವನೆ ನೀಗಿನಿ ಧೈರಣೆಯಂ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಪರಗುಣಯುತ ನೆನೆಸಿ ಒರೆಯಿದರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಪರಗುಣಯುತ ನೆನೆಸಿ ಒರೆಯೋದರೆಯ. ಭಾರತ ಭೂಮಿ ಜಯಿಸಿ ದುರಜ
ಸಮಾನ ಸೌರ್ಯ ಸಾರಲು ನಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಜೈಸಿ ದುರಾಜ ಜೈಸಿ ದುರಾಜ. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡಿ. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ದುರ್ಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನಲ್ಲಿ ತಲೆಬಾಗಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗ. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನುದ್ಧರಿಸುವ ಸಲುವಾಗಿ ಎಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರು ಜೂಜಾಡಿ ಸಕಲೇಶ್ವರ್ಯಾದಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ? ಅಥವಾ ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸ ಮಾಡಿರುವುದು ಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರು ಶಕ್ತರಲ್ಲ, ಪಾಂಡವರು. ಕ್ಷಾತ್ರ ಧರ್ಮ ವಿಹುರೇ ಹೇಳಿ ಪಾಂಡವರಲ್ಲಿ ಹೇಳು ಬಾವ. ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದೆಂದು ಧೀರರಲಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದೆಲ್ಲವಾ ಕೃಷ್ಣ, ಅರಿತು ನೀನಿದೆಲ್ಲವ ಭ್ರಾಂತು ಮೂಡಿಪೆಯ ಮುಕುಂದ. ಭ್ರಾಂತು ಮೂಡಿಪೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ, ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದ ಆಗದು. ಓ, ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ. ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಕೃಷ್ಣ,
ಹೇಳು ಬಾವ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳೇನೆಂದು ಕೇಳಿವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಸಾರ್ವಭೌಮ ಯುಧಿಷ್ಠರನನ್ನು ಕಪಟ ದ್ಯೂತ ಕೆಳೆದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆಳೆತರಿಸಿ ನೀವು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಘನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೃಷ್ಣ, ಜನಾರ್ದನ, ನಿನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡ ಈ ಚಲದಂಕಮಲ್ಲ ಚಕ್ರೇಶ್ವರನಾದ ನಾನು ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನ ನಿಂತಾಗುವನು. ಕೃಷ್ಣ, ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಚಂದ್ರಕುಲ ಚಕ್ರೇಶ್ವರನನ್ನು ಅಂದುಮಯ ಸಭಾಂಗಣದಲ್ಲಿ ಕರತಾಳದಿ ನಕ್ಕು ಕೇಕೆ ಹಾಕಿದಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಛಲವನ್ನ. ಕೃಷ್ಣ, ಭೂತ ಪ್ರೇತ ಪಿಶಾಚಿಗಳಿಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದ ಕದನಕ್ಕೆ ಬಂದರು ಸರಿಯೇ. ಕಲಿ ಅಂಶದಿಂದ ಉದ್ಭವಿಸಿದ ಈ ಕುರು ಅಂಶವೇ ರಕ್ತದ ಒಳವಿನಲ್ಲಿ ಕೊಚ್ಚಿ ಹೋದರು ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನ ಧನನೆಂಬ ನಾನೂ ಸಹ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರು ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಕರಿಯೇ, ಅದು ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಕರಿಯೇ, ಅದು ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ದರ್ಪದಿ, ಛಲವನ್ನು ಬಿಡದಲೆ ಕಡುಗಲಿ ದರ್ಪದಿ. ಫಲವ ಜಯಿಸಿ ಘನ ಮುದದೊಳು ನಂ, ಫಲವ ಜಯಿಸಿ ಘನ ಮುದದೊಳು ನ, ಫಲವ ಜಯಿಸಿ ಘನ ಮುದದ ಮೆರವೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಿರಂತರವು ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ, ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆ ನಾವು. ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಳ್ಳುವ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಿರಂತರವು ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಛಲ ತೊಟ್ಟು ಮಾಡುವೆನು ಯುದ್ಧ, ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದ್ದರೆ ಸಾಮ್ರಾಜ್ಯ. ಆ ನಿನ್ನ ಪಾಂಡವರು ನನ್ನೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾಲನದಲ್ಲಿ, ವೀರರತಿಕರ ಘೋಷದಲ್ಲಿ. ಹೋಗು, ಸಂಗ್ರಾಮಕ್ಕೆ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು.
ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನ ತಿರಸ್ಕರಿಸಿದ್ದು ಅನುಚಿತವೇ ವಂಶ ಕಳಂಕ ಸ್ವರೂಪ. ಕತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳು ಸೈರನೆ. ಅದೇ ಗೆಲ್ದು ಒದರುವೆ ಅದೇ ಮಾತ ಹೊಗಳುವೆ. ಅದೇ ಗೆಲ್ದು ಒದರುವೆ ಅದೇ ಮಾತ ಹೊಗಳುವೆ. ಕುಲಹೀನ ಕುಲವ ಮರತೆಯ ರಣಗಳು ಸರಿಯದೆ ಹೇಳುವೇನೆ. ಕುಲಹೀನ ಕುಲವ ಮರತೆಯ ರಣಗಳು ಸರಿಯದೆ ಹೇಳುವೇನೆ. ಕತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳು ಸೈರನೆ. ಕದನದೊಳು ನಿನ್ನ ಮದವನಡಗಿಪ. ಕದನದೊಳು ನಿನ್ನ ಮದವನಡಗಿಪ. ಚತುರರಿಗರು ಮರುಳೆ ಅಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ ದುಂದುಗವ ಪಡುವೆ ನೀ ದುಂದುಗವ ಪಡುವೆ. ಸಾರು ನಾ ಸಹಿಸಗಿ ನಿನ್ನ ಮೋಸ. ಸಾರು ನಾ ಸಹಿಸಗಿ ನಿನ್ನ ಮೋಸ. ಸೈರಿಸಬಲ್ಲವರ ಆರಿದ ಸೈರಿಸಬಲ್ಲವರ ಪರಮ ಪುರುಷನೆನಿವ ಬಿರುದನು ಹೊರಮೆಯೋ ಅಡಗಿಪ್ಪೆ ಹೇಳುತ್ತೇನೆ. ಪರಮ ಪುರುಷನೆನಿವ ಬಿರುದನು ಹೊರಮೆಯೋ ಅಡಗಿಪ್ಪೆ ಹೇಳುತ್ತೇನೆ. ಕತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳು ಸೈರನೆ. ಸೈರನೆ ಸೈರನೆ ಸೈರನೆ. ಓಹೋ, ಈ ನಿಮ್ಮ ವರ್ತನೆಯು ಅಕ್ಷಮ್ಯ ಅಪರಾಧ. ಆಹಾ, ಅಪರಾಧ. ಆ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಸೂಕ್ತ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೋ? ಮತ್ತಿನ್ನಾರಿಗೆ? ಸಾರ್ವಭೌಮರಿಗೆ. ಏನೆಂಬುದಾಗಿ? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಳ್ಳಬೇಕೆಂದು ಆಗಲೇ ನಮ್ಮ ಶಕುನಿ ಮಾವನವರು ಮುಖ್ಯ ಸಲಹೆ ನಿಂತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿರಬೇಕು. ನಿನ್ನ ಅದ್ಭುತವಾದ ಆ ಕಾರ್ಯಭಾರಕ್ಕೆ ರಾಯಭಾರಕ್ಕೆ ಅತ್ಯದ್ಭುತವಾದ ಸತ್ಕಾರ. ಹಾಗಾದರೆ ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸಿರಿ ಕೃಷ್ಣನನ್ನ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಉತ್ತರವನ್ನೇ ಕೊಡುತ್ತೇವೆ. ಏನು? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿರ? ವ್ಯರ್ಥ, ಅದು ನಿಮ್ಮಿಂದ ವ್ಯರ್ಥ. ಹಾಗಾದರೆ ಈಗ ಬಂಧಿಸಿರಿ ನನ್ನನ್ನು. ಮಾಯೆ 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 ಮಾಯೆ.